ಗೊತ್ತಾಯಿಲ್ವಾ? ಗ್ರಾಮಸ್ಥರ ನಿದ್ದೆಗೆಡಿಸಿದ್ದ ನರಭಕ್ಷಕ ಚಿರತೆ ಬೋನಿನಲ್ಲಿ ಸೆರೆ, ಗ್ರಾಮಸ್ಥರು ನಿರಾಳ. ಅರಣ್ಯ ಇಲಾಖೆಗೆ ಶ್ಲಾಘನೆ. ಕೊರಟಗೆರೆ ಪಟ್ಟಣ ಹಾಗೂ ಸುತ್ತಮುತ್ತಲ ಗ್ರಾಮಗಳಲ್ಲಿ ಭಯದ ವಾತಾವರಣ ಸೃಷ್ಟಿಸಿದ್ದ ನರಭಕ್ಷಕ ಚಿರತೆ ಕೊನೆಗೂ ಅರಣ್ಯ ಇಲಾಖೆಯ ಬೋನಿನಲ್ಲಿ ಸೆರೆ ಸಿಕ್ಕಿದೆ. ಚಿರತೆ ಸೆರೆಗೆ ಗ್ರಾಮಸ್ಥರು ನಿರಾಳವಾಗಿದ್ದು ಅರಣ್ಯ ಇಲಾಖೆಯ ಕಾರ್ಯಾಚರಣೆಗೆ ಮೆಚ್ಚುಗೆ ವ್ಯಕ್ತಪಡಿಸಿದ್ದಾರೆ. ಪಟ್ಟಣದ 4ನೇ ವಾರ್ಡ್ ವ್ಯಾಪ್ತಿಯ ಕಾವಲುಬೀಲು ಗ್ರಾಮದ ನಿವಾಸಿ ರಮೇಶ್ ಅವರ ಸಾಕುನಾಯಿ ಮೇಲೆ ಮಂಗಳವಾರ ರಾತ್ರಿ ಚಿರತೆ ದಾಳಿ ನಡೆಸಿ ಪರಾರಿಯಾಗಿತ್ತು. ಈ ಘಟನೆ ನಂತರ ಗ್ರಾಮಸ್ಥರು ಭಯಭೀತರಾಗಿ ರಾತ್ರಿ ವೇಳೆ ಹೊರಗೆ ಬರಲು ಸಹ ಹೆದರಿದ ಸ್ಥಿತಿ ನಿರ್ಮಾಣವಾಗಿತ್ತು. ಘಟನೆಗೆ ತಕ್ಷಣ ಸ್ಪಂದಿಸಿದ ಅರಣ್ಯ ಇಲಾಖೆ ಚಿರತೆ ಸೆರೆ ಹಿಡಿಯಲು ಸೂಕ್ತ ಸ್ಥಳಗಳಲ್ಲಿ ಬೋನುಗಳನ್ನು ಅಳವಡಿಸಿತು. ಅದರ ಫಲವಾಗಿ ಇಂದು ಸುಮಾರು 2 ವರ್ಷ ವಯಸ್ಸಿನ ಚಿರತೆ ಬೋನಿಗೆ ಬಿದ್ದು ಸೆರೆ ಸಿಕ್ಕಿದೆ. ಬೋನಿನಲ್ಲಿ ಗರ್ಜಿಸುತ್ತಿದ್ದ ಚಿರತೆಯನ್ನು ನೋಡಲು ಪಟ್ಟಣದ ಜನತೆ ಸ್ಥಳಕ್ಕೆ ದೌಡಾಯಿಸಿ ಮುಗಿಬಿದ್ದ ದೃಶ್ಯ ಕಂಡುಬಂತು. ಹಿರೇಬೆಟ್ಟ ರಕ್ಷಿತ ಅರಣ್ಯ ಪ್ರದೇಶದಲ್ಲಿ ಇತ್ತೀಚಿನ ದಿನಗಳಲ್ಲಿ ಚಿರತೆಗಳ ಉಪಟಳ ಹೆಚ್ಚಾಗುತ್ತಿರುವ ಹಿನ್ನೆಲೆಯಲ್ಲಿ ಅರಣ್ಯ ಇಲಾಖೆ ಎಚ್ಚೆತ್ತುಕೊಂಡು ತಕ್ಷಣ ಕ್ರಮ ವಹಿಸಿದ್ದರಿಂದ ಭಾರೀ ಅನಾಹುತ ತಪ್ಪಿದಂತಾಗಿದೆ. ವಿಷಯ ತಿಳಿದ ತಕ್ಷಣ ಡಿಆರ್ಎಫ್ಒ ದಿಲೀಪ್ ಸೇರಿದಂತೆ ಅರಣ್ಯ ಇಲಾಖೆಯ ಅಧಿಕಾರಿಗಳು ಮತ್ತು ಸಿಬ್ಬಂದಿಗಳು ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲನೆ ನಡೆಸಿದರು. ಸೆರೆ ಸಿಕ್ಕ ಚಿರತೆಯನ್ನು ಸುರಕ್ಷಿತವಾಗಿ ಬೇರೆಡೆಗೆ ಸಾಗಿಸುವ ವ್ಯವಸ್ಥೆ ಮಾಡಲಾಗಿದೆ ಎಂದು ಅಧಿಕಾರಿಗಳು ತಿಳಿಸಿದ್ದಾರೆ. ಏನು ಇವತ್ತು ಕೊರಟಗೆರೆ ಪಟ್ಟಣದ ಹೊರವಲಯದಲ್ಲಿ ಕಾವಲಬೀಳು ಗ್ರಾಮದಲ್ಲಿ ಚಿರತೆ ಬೋನಿಗೆ ಬಿದ್ದಿರತಕ್ಕಂಥದ್ದು. ಈ ಭಾಗದಲ್ಲಿ ಏನು ಫಾರೆಸ್ಟ್ ಅಡ್ಜಸೆಂಟ್ ಇರೋದ್ರಿಂದ ಜಾಸ್ತಿ ಚಿರತೆಗಳು ಅವಳಿ ಮನೆ 3 ದಿನದ ಮುಂದೆ ನಾಯಿನ ಬಂದು ಕಚ್ಚುತ್ತದೆ. ಅದನ್ನು ನಾವು ಫಾರೆಸ್ಟ್ ಇಲಾಖೆಗೆ ತಿಳಿಸ್ತೀವಿ. ಕೂಡಲೇ ಒನ್-ಡೇನಲ್ಲೇ ಅವರು ಬೋನ್ ತಂದಿಡ್ತಾರೆ. ಇವತ್ತು ಬೆಳಗ್ಗೆ ಅದರಲ್ಲಿ ಚಿರತೆ ಸುಮಾರು ದೈತ್ಯ ಗಾತ್ರದ ಚಿರತೆ ಬಿದ್ದಿರುತ್ತದೆ. ಇವತ್ತು ಫಾರೆಸ್ಟ್ನವರು ಇಮಿಡಿಯೇಟ್ ಬಂದು ಅದನ್ನು ತೊಗೊಂಡೋಗುವಂಥದ್ದು ಬೇರೆ ಕಡೆ ಸಾಗಿಸೋಂಥ ಕೆಲಸ ಮಾಡ್ತಿದ್ದಾರೆ. ಜೊತೆಗೆ ಏನಂದರೆ ಈಗ ಏನು ಸುತ್ತಮುತ್ತ ಫಾರೆಸ್ಟ್ ಇರೋದ್ರಿಂದ ಕಾಡು ಪ್ರಾಣಿಗಳ ಹಾವಳಿ ಜಾಸ್ತಿ ಇರೋದ್ರಿಂದ ಫೆನ್ಸಿಂಗ್ ಮಾಡಿಕೊಡ್ಬೇಕು. ಯಾವುದೇ ಕಾಡು ಪ್ರಾಣಿ ಈ ಕಡೆ ಏನು ಊರ ಕಡೆಗೆ ಬರ್ದಂಗೆ ಫೆನ್ಸಿಂಗ್ ಮಾಡಿಕೊಡ್ಬೇಕು ಅಂತ ನಾನು ಈ ಮೂಲಕ ಕೇಳ್ಕೊಳ್ತೇನೆ. ಚಿರತೆ ಸೆರೆ ಸಿಕ್ಕಿರುವುದರಿಂದ ಗ್ರಾಮಸ್ಥರು ನಿಟ್ಟುಸಿರು ಬಿಟ್ಟಿದ್ದು ಮುಂದಿನ ದಿನಗಳಲ್ಲಿ ಇಂತಹ ಘಟನೆಗಳು ಮರುಕಳಿಸದಂತೆ ಶಾಶ್ವತ ಪರಿಹಾರಕ್ಕೆ ಒತ್ತಾಯಿಸಿದ್ದಾರೆ. ಎಆರ್ ನ್ಯೂಸ್ ಚಾನೆಲ್, ಜನರ ಸಮಸ್ಯೆಗೆ ಧ್ವನಿ, ಸತ್ಯ ಸುದ್ದಿಗೆ ನಮ್ಮ ಬದ್ಧತೆ. ಇದು ಎಆರ್ ನ್ಯೂಸ್ ಚಾನೆಲ್. ಆಕ್ಷನ್ ಅಂಡ್ ರಿಯಾಕ್ಷನ್ ವದಂತಿಯಲ್ಲ, ವಾಸ್ತವ.